ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಭಕ್ತವೃಂದಕ್ಕೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾವು ಭೂದೋಷದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮೊಡನೆ ಪ್ರಸ್ತಾಪವನ್ನು ಮಾಡಿದ್ದೆ. ಆ ಒಂದು ಭೂದೋಷವನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಳ್ಬೋದು, ನಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಭೂದೋಷವನ್ನಾಗಿರ್ಬೋದು, ವಾಸ್ತುದೋಷವನ್ನಾಗಿರ್ಬೋದು, ಯಾವ ರೀತಿಯಲ್ಲಿ ನಿವಾರಣೆಯನ್ನು ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇವೆ. ಪ್ರಥಮವಾಗಿ ಈ ಭೂದೋಷವನ್ನು ನಾವು ಮನೆಯಲ್ಲಿ ವಾರ್ಷಿಕ ಪೂಜೆ ಅಂತ ಏನು ಕರಿತೀವಿ, ಅಂದರೆ ವರ್ಷದಲ್ಲಿ ಒಂದು ಬಾರಿಯಾದರೂ ನಮ್ಮ ಮನೆಯ ವಾತಾವರಣ ಅಂದರೆ ವಾಸ್ತುವನ್ನು ಸರಿ ಮಾಡಿಕೊಳ್ಳೋ ಸಲುವಾಗಿ ಸುದರ್ಶನ, ಅಘೋರಾಸ್ತ್ರ, ರಾಕ್ಷೋಗ್ನ ಉಚ್ಚಾಟನೆ ಈ ಥರನಾದಂಥ ಪೂಜೆಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಅಥವಾ ಶತರುದ್ರ ಪಾರಾಯಣ ಮತ್ತು ಹೋಮ, ಅಥವಾ ಚಂಡಿ ಹೋಮ, ಅಥವಾ ಸರ್ವಾರಿಷ್ಟ ಶಾಂತಿ ಇವುಗಳನ್ನು ಮಾಡಿಕೊಳ್ಳುವ ಮುಖೇನವಾಗಿ ಇರತಕ್ಕಂಥ ಅಷ್ಟೂ ರೀತಿಯ ಭೂದೋಷವನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಅದು ಯಾವುದೇ ರೀತಿಯಾದಂಥ ಭೂಮಿಯಾದರೂ ಸರಿ, ನಾಗಭೂಮಿ, ಪ್ರೇತಭೂಮಿ, ಪಿಚಾತಭೂಮಿ, ಗಂಧರ್ವ ಭೂಮಿ ಹಾಗೂ ರಾಕ್ಷಸ ಭೂಮಿ ಅಂತ ಏನು ಹೇಳಿದ್ವಿ, ಈ ರೀತಿಯಾದಂತಹ ಭೂಮಿಗಳಲ್ಲಿ ಮನುಷ್ಯರಿಗೆ ದೋಷ ಬರತಕ್ಕಂಥದ್ದು ಯಾವುದು ಅಂದರೆ ಗಂಧರ್ವ ಭೂಮಿ, ನಾಗಭೂಮಿ ಇದು ಬಂದ್ಬಿಟ್ಟು ಎಲ್ಲರಿಗೂ ಒಲಿತಕ್ಕಂಥದ್ದು. ನಾಗಭೂಮಿ ಮತ್ತು ಪ್ರೇತಭೂಮಿ, ಪಿಶಾಚಭೂಮಿ, ರಾಕ್ಷಸ ಭೂಮಿ ಅಂತ ಏನು ಕರಿತೀರಿ, ಇವೆಲ್ಲವೂ ಕೂಡ ಮನುಷ್ಯರಿಗೆ ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಭೂಮಿಗಳಾಗಿರುತ್ತವೆ. ಇಂತಹ ಭೂಮಿಯಾಗಿದ್ದು ಆ ಭೂಮಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಳಿಕ್ಕಾಗಿಲ್ಲ, ಅಥವಾ ಇರತಕ್ಕಂಥ ಮನೆಯನ್ನು ಬಿಟ್ಟು ಬೇರೆ ಮನೆಯನ್ನು ಕೊಂಡ್ಕೊಳ್ಳಿಕ್ಕಾಗಿಲ್ಲ, ಅಥವಾ ಇರತಕ್ಕಂಥ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ಲಿಕ್ಕಾಗಿಲ್ಲ ಅಂಥ ಪಕ್ಷದಲ್ಲಿ ನಾವು ಈ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ವರ್ಷದಲ್ಲಿ ಒಂದು ಬಾರಿ ಆದರೂ ಮಾಡಿಕೊಂಡು ಇರತಕ್ಕಂಥ ಭೂದೋಷವನ್ನು ನಿವಾರಣೆಯನ್ನು ಮಾಡಿಕೊಂಡು ನಾವು ಯಾವ ಸ್ಥಳದಲ್ಲಿ ಇರ್ತೇವೋ ಅಲ್ಲೇ ಸುಖವಾಗಿ ಜೀವನವನ್ನು ನೆಮ್ಮದಿಯುತವಾಗಿ ಕಳಿಬೋದು. ಅದರಿಂದ ಏನಾಗುತ್ತೆ ಕೇಳಿದ್ರೆ ಮನೆಯಲ್ಲಿ ಎಲ್ಲವೂ ಕೂಡ ಸುಖಮಯವಾಗಿರುತ್ತೆ. ಮನೆಯಲ್ಲಿ ಆರೋಗ್ಯದಿಂದ ಹಿಡಿದು ಆಯುಷ್ಯದಿಂದ ಹಿಡಿದು ಮತ್ತು ಮಾಡತಕ್ಕಂಥ ವ್ಯವಹಾರದಿಂದ ಹಿಡಿದು ಮತ್ತು ಮಕ್ಕಳ ವಿದ್ಯಾಭ್ಯಾಸ ಹಿಡಿದು ಮತ್ತು ಯಜಮಾನನ ಆರೋಗ್ಯ ಮತ್ತು ಅವರ ಒಂದು ಸಂಪಾದನೆ ಇವೆಲ್ಲವೂ ಕೂಡ ಏನಾಗುತ್ತೆ ಕೇಳಿದ್ರೆ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಅಂತಕ್ಕಂಥ ಒಂದು ವಿಚಾರ ಈ ಒಂದು ಭೂದೋಷ ನಿವಾರಣೆಯಿಂದ ಗೊತ್ತಾಗ್ತಕ್ಕಂಥದ್ದು. ಇವತ್ತು ಈ ಒಂದು ಭೂದೋಷ ನಿವಾರಣೆಯ ಈ ವಿಷಯವಾಗಿ ತಮ್ಮೊಡನೆ ನಾವು ಕೆಲವೊಂದಿಷ್ಟು ಸಂಗತಿಗಳನ್ನು ಹಂಚಿಕೊಂಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದಿಷ್ಟು ಶಾಪಗಳ ವಿಮೋಚನೆ ಹಾಗೂ ಪರಿಹಾರಕ್ಕಾಗಿ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ತಮ್ಮೊಡನೆ ಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.